ಅಖಾಡಕ್ಕಿಳಿದು ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಾಡಿ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು. ಇಳಿದ್ಮೇಲೆ ದಯೆ, ಕ್ಷಮೆ, ಸಂಧಾನ ಇದ್ಯಾವುದು ಇರೋದಿಲ್ಲ. ಗುಡ್ ನೈಟ್ ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್. ಇಂಥದ್ದೆಲ್ಲ ಫೋನಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ಯಲ್ಲೋ, ಎಂತ ಗಾಂಡು ನೀನು. ಗಾಂಡು ಅಂತಂದ್ರೆ ಸರಿ ಇರಲ್ಲ ವೀರ. ಇಂಥದನ್ನ ರೆಕಾರ್ಡ್ ಮಾಡೋವನ್ನ ಗಾಂಡು ಅಂತಾನೆ ಕರೆಯೋದು. ಮುಚ್ಕೊಂಡಿದ್ರೆ ಸರಿ. ನನ್ನ ಮಗನ ಏನೋ ಈಗ ಹೇಳ್ತಿದ್ಯಾ? ಯಾವಾಗ ಹೇಳ್ತಿದ್ಯಾ? ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಹಾಯ್, ಮಾಲ್ ಆಫ್ ಏಷ್ಯಲ್ಲಿ ಮ್ಯಾಕ್ಸ್ ನೋಡೋಣ ಅಂತ ಬಂದಿದ್ವಿ. ತುಂಬ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದ್ದಾರೆ ರಿವ್ಯೂಸ್ ಎಲ್ಲ ನೋಡಿ. ಹೇಳಿ ಕಿಚ್ಚ ಸುದೀಪ್ ಅವ್ರದ್ದು. ಸೊ ಅಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಮೂವಿ ಆ್ಯಂಡ್ ವಾಚ್ ಮಾಡೋಕ್ಕೆ ಬಂದಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ವಿಶೇಷ, ಮಧು ಅವರು, ನಮ್ಮ ಹಸ್ಬೆಂಡ್ ಮಧು ಅವ್ರ ಫ್ರೆಂಡ್ ಅನಿರುದ್ಧ್ ಅಂತ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಚಿಕ್ಕವಿಗೆ ಸ್ಟೂಡೆಂಟಾ? ಹೌದು, ಚಿಕ್ಕವಿಗೆ ಸ್ಟೂಡೆಂಟು. ಓಕೆ, ಆಲ್ರೆಡಿ ಥರ್ಡ್ ಮೂವಿ ಇವಾಗ. ದಟ್ಸ್ ನೈಸ್. ಅದಕ್ಕೆ ನೋಡೋಣ. ಓಕೆನಾ? ತುಂಬ ಚೆನ್ನಾಗಿದೆ ಪಿಕ್ಚರ್. ಹೇಗೆ ಇರಲಿ, ನಮ್ಮ ಫ್ರೆಂಡ್ ತಾನೇ ಮಾಡೋದು. ಆ್ಯಂಡ್ ಮ್ಯಾಕ್ಸ್ ಸಕ್ಸಸ್ಫುಲ್ ಆಗಲಿ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಸವಾರಿ ತರ್ತೀಯ ಫೆರಾರಿ ಸ್ಪೀಡಾಗಿ ಸುತ್ತಾಡಿ ಹೆಜ್ಜೆ ಸ್ವಲ್ಪ ಲಜ್ಜೆ ಹಣೆ ಮೇಲೆ ಡಾಟ್ ಮಮ್ಮ. ಕುದ್ದರು ಬಿಸಿ ಇದ್ದರು ಬಿಸಿ, ಯು ಆರ್ ಸೂಪರ್ ಹಾಟ್ ಮಮ್ಮ. ನಮಸ್ತೆ, ವೆಲ್ಕಮ್ ಟು ಎಸ್ ಬಾಸ್ ಸ್ಟುಡಿಯೋ. ಇವತ್ತು ಮೂವಿ ರಿವ್ಯೂ ಬಗ್ಗೆ ಮಾತಾಡಕ್ಕೆ ಬಂದಿದ್ವಿ. ಯಾವ ಮೂವಿ? ಮ್ಯಾಕ್ಸ್ ಮೂವಿ. ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಎಸ್. ಮೂವಿ ಮಾತ್ರ ಸೂಪರ್ ಡೂಪರ್ ಹಿಟ್ ಮೂವಿ. ನಿಜವಾಗ್ಲೂ ನಮಗೆ ತುಂಬ ಹಿಡಿಸ್ತು. ಆ್ಯಕ್ಚುಲಿ ಮೂವಿ ಇವತ್ತು 2ನೇ ಸರಿ ನಾನು ಹೋಗ್ತಾ ಇರೋದು. ಫಸ್ಟ್ ಟೈಮ್ ಲಾಸ್ಟ್ 15 ಡೇಸ್ ಬ್ಯಾಕ್ ಹೋಗಿದ್ದೆ. ನಮ್ಮ ಮಿಸ್ಸಸ್ನ ಕರ್ಕೊಂಡೋಗಿ ತೋರಿಸ್ಬೇಕು ಒಂದು ಸರಿ ಅಂದ್ಬಿಟ್ಟೆ ಕರ್ಕೊಂಡು ಹೋಗಿದ್ದೀನಿ. ಏಕೆಂದರೆ ಇನ್ನೊಂದು ಇದರಲ್ಲಿ ಸ್ಪೆಷಲಾಗಿ ಈ ಮ್ಯಾಕ್ಸ್ ಮೂವಿದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನನ್ನ ಫ್ರೆಂಡ್ ಆದಂಥ ಅನಿರುದ್ಧ್ ಭಟ್ ಇದರಲ್ಲಿ ಮೂವಿ ಆ್ಯಕ್ಟ್ ಮಾಡಿದ್ದಾನೆ. ಪಿಕ್ಚರ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಪಿಕ್ಚರ್ ಸ್ಟಾರ್ಟ್ ಆಗಿದೆ. ನಮ್ಮ ಫ್ರೆಂಡ್, ನನ್ನ ಕ್ಲಾಸ್ ನಮ್ಮ ಫ್ರೆಂಡ್ ಇದಾರಲ್ಲ, ಅವ್ರು ಯಾವತ್ತು ಸ್ಟಾರ್ಟಿಂಗ್ ಮೂವೀಸ್ ನಂಬರ್ ಬೀಳ್ತಾ ಇರ್ತದೋ, ಸೀಕ್ವೆನ್ಸ್ ಸ್ಟಾರ್ಟ್ ಆಗುವಾಗಲೇ ಸ್ಟೋರಿ ಟೇಕಪ್ ಆಗ್ತದೆ. ಟೇಕಪ್ ಆಗಿನೂ ಸ್ಟೋರಿನೂ ಯಾರ ಮೇಲೆ ಅಂದರೆ, ಸ್ಟೋರಿನೂ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಬೇಸಿಕ್ ಅವ್ರ ಮೇಲೇನೆ ಸ್ಟೋರಿ. ಇಬ್ರು ಹುಡುಗರು ಯಾರು ಜರ್ನಿ ತಗೊಂಡು ಹೋಗ್ತಾರೆ, ಅದರಲ್ಲಿ ಒಬ್ರು ಫ್ರೆಂಡ್, ಇವ್ರ ಫ್ರೆಂಡ್ ಏನೋ ಅವ್ರ ಹೆಸರು ಅನಿರುದ್ಧ್ ಭಟ್ ಅಂತ. ಸೊ ಆ ಸ್ಟೋರಿ ಬಂದು ಎಂಟೈರ್ ಮೂವಿ ಟೇಕ್ ಓವರ್ ಆಗುತ್ತೆ ಸ್ಲೋಲಿ. ಬಟ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅನಿರುದ್ಧ್ ಭಟ್ಗೆ. ಫಸ್ಟ್ ಇದರಲ್ಲಿ ನಮ್ಮ ಫ್ರೆಂಡಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅನಿರುದ್ಧ್ ಭಟ್ ಸೂಪರಾಗಿ ಆ್ಯಕ್ಟಿಂಗ್ ಇದೆ. ದೇವರು ನಿಮ್ಗೆ ಹಿಂಗೆ ಸಕ್ಸಸ್ ಸಿಗ್ತಾ ಇರಲಿ, ಒಳ್ಳೆ ಫ್ಯಾನ್ ಇಂಡ ಮೂವಿದಲ್ಲಿ ನಿಮಗೆ ಚಾನ್ಸ್ ಸಿಗ್ತಾ ಇರಲಿ ಅಂದ್ಬಿಟ್ಟು ದೇವ್ರನ್ನ ಮತ್ತೆ ಬೇಡ್ಕೊತೀವಿ ನಾವು ಪ್ರತಿ ಕ್ಷಣನೂ. ನಮ್ಮ ಫ್ರೆಂಡ್ಸ್ ಯಾರಿದ್ದಾರೋ, ನಮ್ಮ ರಿಲೇಟಿವ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಮತ್ತು ನಮ್ಮ ಗ್ರೂಪಲ್ಲಿ ಯಾರ್ಯಾರು ಟಚಲ್ಲಿದ್ದಾರೋ ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಮಾಡೋದಂದರೆ, ಈ ಮೂವಿ ಮಾತ್ರ ಖಂಡಿತವಾಗ್ಲೂ ನೋಡಿ, ಮಿಸ್ ಮಾಡದೆ ನೋಡಿ, ಮ್ಯಾಕ್ಸಿಮಮ್ ನೋಡಿ, ಸಪೋರ್ಟ್ ಮಾಡಿ. ಲೈಕ್ ಸುಬ್ರಿಗೆ ಎಲ್ಲಾರ್ಗು ಅಂತ. ಮತ್ತಿಂದ ನಮ್ ಕಿಟ ಸುದೀಪ್, ಅಭಿನಯ ಚಕ್ರವರ್ತಿ ಸುದೀಪ್ ಅವ್ರ ಬಗ್ಗೆ ಆಕ್ಟಿಂಗ್ ಗೊತ್ತಾ, ಸೂಪರ್ ಅಲ್ಲ ಆಕ್ಟಿಂಗ್. ವಾವ್, ನಿಜ ತುಂಬಾ ಹಿಡಿಸ್ತು ಆಕ್ಟಿಂಗ್ ಮಾತ್ರ. ನಾನು ಇಂಥ ಆಕ್ಟಿಂಗು ಒಂದು ಬೇಜಾನ್ ಮಾಡಿದ್ದಾರೆ ಸುದೀಪ್ ಅವರು, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಕ್ಟಿಂಗ್ ಇದೆ. ನಾವು ಆಕ್ಟಿಂಗ್ ಯಾವ್ದ್ರ ಸ್ಪೆಷಾಲಿಟಿ ಇದೆ ಇದರಲ್ಲಿ, ಒಂಥರ ಸ್ವಲ್ಪ ಡಿಫ್ರೆಂಟ್. ಈಗ ಮೂವಿದಲ್ಲಿ ಹೆಂಗಿತ್ತು ಆಕ್ಟಿಂಗು, ಈ ಪಿಕ್ಚರ್ದಲ್ಲೂ ರಗಡ್ ಲುಕ್ ಅಲ್ಲಿ ಯಾವನ್ ಖಡಕ್ ಎಂಟ್ರಿ ಕೊಡೋದು, ಕೆಲವೊಂದು ಫೈಟ್ಸ್ ಇರ್ಬೋದು, ಆಕ್ಷನ್ಸ್ ಇರ್ಬೋದು, ವಿಶೇಷವಾದ ಸೀಕ್ವೆನ್ಸ್ಗಳು, ರಿವೀಲ್ ಆಗೋಂಥ ರೀತಿ ನೋಡೋವ್ರಿಗೆ ಹೆಂಗ್ ಕೂಡಿಸ್ಕೊಳುತ್ತೆ ಅಂದ್ರೆ, ನಾವೆಲ್ಲ ಎಕ್ಸ್ಪೆಕ್ಟ್ ಏನೋ ಇರ್ಬೋದು ಅಂದ್ರೆ ಒಂದು ಟ್ವಿಸ್ಟ್ ಇರುತ್ತೆ. ಎಲ್ಲೂ ಒಂದು 5 ನಿಮಿಷನೂ ಇದರಲ್ಲಿ ಪಿಕ್ಚರ್ ಅಲ್ಲಿ ಒಂದು ಬೋರ್ ಆಗಲ್ಲ. ಪ್ರತಿ 2 ಕಣ್ಣು ಮೈಂಡ್ ಎಲ್ಲ ಅಲ್ಲೇ ಇರ್ಬೇಕು. ಏನಾಗ್ತದೆ ಫುಲ್ ಏನಾಗ್ತದೆ, ಓನ್ಲಿ ಒನ್ ಡೇ ಒನ್ ನೈಟ್ ಪಿಕ್ಚರ್ ಮೂವಿ ಇದು. ವಿಜಯ್ ಕಾರ್ತಿಕೇಯ ಮಾತ್ರ ಡೈರೆಕ್ಟರ್ಗೆ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು, ಸುದೀಪ್ ಸರ್ಗೂ ಸಲ್ಯೂಟ್ ಹೊಡಿಬೇಕು. ಮತ್ತು ಪಿಕ್ಚರ್ದಲ್ಲಿ ಯಾರು ಆ್ಯಕ್ಟಿಂಗ್ ಮಾಡಿದಾರಲ್ಲ ಪ್ರತಿಯೊಬ್ಬರು ಸಲ್ಯೂಟ್ ಹೊಡೆಯಲೇಬೇಕು. ಯಾಕಂದರೆ ಪ್ರತಿಯೊಬ್ಬರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಯಾರ್ದು ಆ್ಯಕ್ಟಿಂಗ್ ಸರಿ ಇಲ್ಲ, ಪ್ರತಿಯೊಬ್ಬರದು. ತೆಲುಗು ಆಕ್ಟರ್ ಸುನೀಲು, ವರಲಕ್ಷ್ಮಿ, ಶರತ್ ಕುಮಾರು,
ಮತ್ತೆ ಇನ್ನು ನಮ್ಮ ಬಿಗ್ ಎಲ್ಲರೂ ಬಾಸ್ ಜೀವ ತುಂಬಿದ್ದಾರೆ. ಎಲ್ಲ ಜೀವ ಮತ್ತೆ ಯಾರು ಬಿಗ್ ಬಿಗ್ ಬಾಸ್ ಬಾಸ್ ಮಂಜಣ್ಣ ಅಂತೂ ಅಬ್ಬರ ಹೆಂಗಿದೆ ಅಂದ್ರೆ ಏನ್ ಆಕ್ಟಿಂಗ್ ಸೂಪರ್. ಗುಡುಗು ಸಿಡ್ಲು ಎಲ್ಲ ಹೊಡಿಯೋ ತರ ಇದೆ ಅವ್ರ ಆಕ್ಟಿಂಗ್ ಮಾತ್ರ. ನಾನ್ ಫ್ಯಾನ್ಸು ಫ್ಯಾನ್ ಆಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್. ನೋಡ್ಬಿಟ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ವಾವ್ ಬಾಸ್. ನನ್ನ ಯೂಸಲಿ ಎಲ್ಲರೂ ಬಾಸ್ ಅಂತಾರೆ. ಸೂಪರ್ ಆಗಿ ಬಾಸ್, ನೀವು ಹೇಳಿದ್ದಕ್ಕೆ ಸೂಪರ್ ಆಗಿದೆ ಮೂವಿ. ಏನು ನಾವು ಹೇಳ್ತಾ ಇದ್ದೀನ, ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಈ ಮೂವಿನ. ನಮ್ಮ ಮಿಸ್ಸಸ್ಗೆ ತೋರಿಸಲೇಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ. ನಮ್ಮ ಮಿಸ್ಸಸ್ ಇದು ಪಿಕ್ಚರ್ ನೋಡ್ಬಿಟ್ಟು ಡೆಫಿನೆಟ್ಲಿ ನಾವು ಇದರ ಮೂವಿ ಬಗ್ಗೆ ರಿವ್ಯೂ ಕೊಡಬೇಕು ಅಂದ್ಬಿಟ್ಟು ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಅಂಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಅಂತೂ ಪ್ರತಿಯೊಂದು ಸೆಕೆಂಡ್ಸ್ಗೂ ಆ BGM ಬ್ಯಾಕ್ಗ್ರೌಂಡ್ ಏನ್ ಮ್ಯೂಸಿಕ್, ಓ ಮೈ ಗಾಡ್, ಹೆಂಗೆ ಕೂಡ್ಸುತ್ತೆ ಅಂದ್ರೆ ಆ ಟಚ್ ಫೀಲ್ ನ. ತುಂಬಾನೇ ನಮ್ಗೆ ಆ ಸೌಂಡ್ ಇಂದಾನೇ ಇನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಏನ್ ಗೊತ್ತಾ, ಈ ಮೂವಿದಲ್ಲಿ ವಿಜಯ್ ಕಾರ್ತಿಕ್ ಆಗ್ಬೋದು, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅಂಜನಾ ಲೋಕೇಶ್ ಆಗ್ಬೋದು, ಏನ್ ಮ್ಯೂಸಿಕ್ ಒಂದ್ ಪಕ್ಕ, ಮ್ಯೂಸಿಕ್ ಒಂದ್ ಪಕ್ಕ, ಆಕ್ಟಿಂಗು ಒಂದ್ ಪಕ್ಕ, ಸೀನ್ಸು, ಪ್ರತಿ ಮೂಮೆಂಟು ಇದರಲ್ಲಿ ಕ್ರಿಯೇಷನ್ಸ್ ತುಂಬಾ ಚಂದ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟು ಚಂದ ಮೂಡಿಸಿದ್ದಾರೆ ಮೂವಿನ. ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಇನ್ಫ್ಯಾಕ್ಟ್ ಆ ಒಂದೆಲ್ಲ ಟೋಟಲ್ ಬ್ಲೆಂಡೆಡ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂತ ಹೇಳ್ಬೋದು. ಸೊ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಹೊಸ ಪ್ರತಿಭೆಗಳ ಎಂಟ್ರಿ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ವಾವ್. ಸೊ ತುಂಬಾ ಚೆನ್ನಾಗಿದೆ. ಮತ್ತೆ ಆ ಲೇಡಿ ಕಾಪ್ ಕ್ರೈಮ್ ಕಂಡಿಡಿಯಕ್ ಬರೋರು ಇರ್ಬೋದು. ಸೊ ಜರ್ನಿ ಓವರ್ ಪಿಕ್ಚರ್ ಮಾತ್ರ ಆಲ್ಮೋಸ್ಟ್ ಆಗಿ ಹೇಳ್ತಾ ಇದ್ದೀನಿ, 3 hours ಹೆಂಗೆ ನಿಮ್ಗೆ ಹೆಂಗ್ ಹೋಗ್ತದ ಅನ್ನೋದೇ ಗೊತ್ತಾಗಲ್ಲ. ಮೂವಿ ಏನಪ್ಪ ಇಷ್ಟು ಬೇಗ ಮುಗೀತಲ್ಲ ಅನ್ನೋ ಫೀಲಿಂಗ್ ಬರ್ತದೆ, ಅಷ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಕನ್ನಡ ಮೂವಿ ಮಾತ್ರ ಇತ್ತೀಚೆಗೆ ದಿನಗಳು ತುಂಬ ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲು ಫ್ಯಾನ್ ಇಂಡಿಯಾ ಮೂವಿ ಲೆವೆಲ್ಲಿ ಎಲ್ಲ ಸಖತ್ತಾಗಿ, ರಿಯಲಿ ತುಂಬ ಸಖತ್ತಾಗಿದೆ ಪಿಕ್ಚರ್. ಇವತ್ತು ನಾವು ಹೋಗಿದ್ದೀವಿ ಥಿಯೇಟರ್ದಲ್ಲಿ, ಇವತ್ತು ಜನ ಇದ್ರು. ಆಲ್ರೆಡಿ 1 month ಆಗಿದೆ ಮೂವಿ ರಿಲೀಸ್ ಆಗಿ. ಲಾಸ್ಟ್ 31st ಎಲ್ಲ ಕ್ರಿಸ್ಮಸ್ಗೆ ಇದಾಗಿದೆ. ಬಟ್ ಇವತ್ತು ಥಿಯೇಟರ್ಸು ಫುಲ್ ಇದೆ. ಹೌದು, ಬ್ಲಾಕ್ ಬಸ್ಟರ್ ಅಂತಾನೆ ಹೇಳ್ಬೋದು. ಮ್ಯಾಕ್ಸ್ ಮೂವಿ ಒಂದು ಈ ನ್ಯೂ ಇಯರ್ಗೆ ಲೈಕ್ ಇಟ್ಸ್ ಎ ಬ್ಲಾಕ್ ಬಸ್ಟರ್ ಮೂವಿ. ಇಟ್ ಇಸ್ ರಾಕ್ಡ್ ಅಂತ ಹೇಳ್ಬೋದು ಆಕ್ಚುಲಿ. ಸೂಪರ್ ಆಗಿದೆ, ಚೆನ್ನಾಗಿದೆ ಮೂವಿ. ಇಷ್ಟೇ ಹೇಳ್ತೇನೆ, ನನ್ನ ಫ್ರೆಂಡ್ಸಿಗೆ, ನಮ್ಮ ರಿಲೇಟಿವ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಮತ್ತೆ ಅಗ್ರಿಕಲ್ಚರ್ GKVK ಸ್ಟೂಡೆಂಟ್ಸ್ ಆಗ್ಬೋದು, ಮತ್ತೆ ಯಾರ್ಯಾರು ಇದಾರೋ ನಮ್ಮ ಮಿಸ್ಸಸ್ ಫ್ರೆಂಡ್ಸ್ ಆಗ್ಬೋದು, ಪ್ರತಿಯೊಬ್ಬರು ಈ ಮೂವಿ ನೋಡಿ ಆನಂದಿಸಿ ಅನ್ನೋದು ಇಷ್ಟೇ. ನಿಮ್ಮ ಕೊಟ್ಟಿದ್ದ ದುಡ್ಡನ್ನ ವಸೂಲಿ ಆಗ್ತದೆ, ಇಷ್ಟು ಮಾತ್ರ ಗ್ಯಾರಂಟಿ. 100% ನೀವು ಬಾಸ್ ಮತ್ತೆ ಮೊದಲು ನೀವು ಹೇಳಿದ್ದು ಕರೆಕ್ಟ್ ಅಂದ್ಬಿಟ್ಟು ಹೇಳ್ತೀರಾ. 100% ಹೋಗಿ ನೋಡಿ ಆನಂದಿಸಿ, ಓಕೆನಾ. ಮತ್ತೆ ಏನಂತಾರೆ, ಮಕ್ಕಳನ್ನ ಸಹ ಕರ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಒಳ್ಳೆ ಮೂವಿ ಇದೆ, ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಸಖತ್ತಾಗಿದೆ. ಯಾರು ನೋಡಿಲ್ಲ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಬೇಡಿ. ನೋಡಿದ್ರು ಇನ್ನೊಂದ್ಸತಿ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡೋಗಿ ತೋರಿಸಿ. ಸೊ ಇಟ್ಸ್ ಎ ಲೈಕ್ 100% ವಾಚ್ಫುಲ್ ಮೂವಿ, ಅದು ನೋಡಲೇಬೇಕು. ಆಕ್ಚುಲಿ ಇತ್ತೀಚೆಗೆ ನಮ್ಮ GKVK ಕ್ಯಾಂಪಸ್ನಿಂದ ಒಳ್ಳೆ ಪ್ರತಿಭೆಗಳು ಬರ್ತಾ ಇದ್ದಾರೆ ಹೊರಗಡೆ. ಆಲ್ರೆಡಿ ಲಾಸ್ಟ್ ಟೈಮ್ ಬಿಗ್ ಬಾಸ್ ಶಿಷ್ಯ ಅಂದ್ಬಿಟ್ಟಿದ್ರು, ಅವರು ಮಾಡಿದ್ದಾರೆ. ಅದಕ್ಕೆ ಭೂಪನ್ ಅಂದ್ಬಿಟ್ಟು ತುಂಬಾ ಜನ. ಈ ಇನ್ನೊಂದು ವಿಷಯ ಹೇಳ್ತೀನಿ, ಇವತ್ತು ಅನಿರುದ್ಧ್ ಭಟ್ಟಿಗೆ ಹಾಗೂ ನಿನ್ಗೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ದಲ್ಲಿ ಸೀಸನ್ 12 ಅಲ್ಲ, ನೆಕ್ಸ್ಟ್ 12ದಲ್ಲಿ 100% ನಮ್ಮ ಫ್ರೆಂಡ್ ಆದಂಥ ಅನಿರುದ್ಧ್ ಭಟ್ಟು 100% ಅವ್ರಿಗೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 12ದಲ್ಲಿ ಇದ್ದೇ ಇರ್ತಾರೆ, ಗ್ಯಾರಂಟಿ. ಇದು ನಾನು 6 months ಹೇಳ್ತಾ ಇದೆ. ಖಂಡಿತವಾಗ್ಲೂ ಚಾನ್ಸ್ ಸಿಗ್ತದೆ. ಮತ್ತು ಅದರಲ್ಲಿ ಒಳ್ಳೆ 100% ವಿಶ್ ಹಿಮ್ ದ ವೆರಿ ಆಲ್ ದ ಬೆಸ್ಟ್. ಇನ್ಫ್ಯಾಕ್ಟ್ ಸಿಗ್ಲಿ ಹೆಚ್ಚಿನ ಅವಕಾಶಗಳು ಎಲ್ಲ ಇದ್ರಲ್ಲೂ. ನಮ್ಮ ಸರ್ಕಲ್ ಇರೋರಿಗೆ, ನಮ್ಮ ಫ್ರೆಂಡ್ಸ್ ಆಗ್ಬೋದು, ನಮ್ಮ ರಿಲೇಟಿವ್ಸ್ ಆಗ್ಬೋದು, ನಮ್ಮ ಜೊತೆಗೆ ಯಾರು ಇರ್ತಾರೋ ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕರೆ ನಮಗೆ ತಾನೇ ಖುಷಿ ಆಗ್ಬೋದು. ಅದಕ್ಕೆ ದೇವ್ರ ನಿತ್ಯ ಬೇಡ್ಕೊಳೋದು, ಪ್ರತಿಯೊಬ್ಬರು ನಾವು ಚೆನ್ನಾಗಿರೋಣ, ನಗ್ತಾ ಇರೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ, ಓಕೆನಾ. ಥ್ಯಾಂಕ್ ಯು ಅಂತ ಹೇಳ್ತಾ ಎಂಟೈರ್ ಟೀಮ್ಗೆ ನಾವು ಆಲ್ ಸಕ್ಸಸ್ಫುಲ್ನ ವಿಶ್ ಮಾಡ್ತೀವಿ. ಸೊ ಅನಿರುದ್ಧ್ ಭಟ್ ಅವ್ರಿಗೆ ಸ್ಪೆಷಲ್ ವಿಶಸ್ ಮತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇನ್ನು ಹೆಚ್ಚಿನ ನಿಮಗೆ ಚಾನ್ಸ್ಗಳು, ಆಫರ್ಸ್ಗಳು ಸಿಗಲಿ ಅಂತ ದೇವರಲ್ಲಿ ನಾವು ಕೂಡ ಬೇಡ್ಕೊತೀವಿ. ಸೊ ವಿ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸೊ ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ನೋಡಿ, ಅನ್ಮ್ಯಾಕ್ಸಿಮಮ್ ನೋಡಿ. ವಿಲ್ ಸಿ ಯು ಅಗೇನ್. ಬಾಯ್.
ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಬುದ್ಧಿ ನಟ್ಕಿದ್ರೆ ಹಂಗೆ ಸೆಡು ಜಾರೋ. ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ, ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು. ಕಸ್ 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 ಕಪತೆ badass, competition ತನ್ನದು mad max, max and maximum mass, muscle muscle get boss. ಯಾಕೋ ತಿರುಗ ಇವನ ಹತ್ರ ಬರ್ತೀರಾ, ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ. ಕೈ ಕಟ್ಟಿ ನಿಲ್ಬೇಕು, ಸುಮ್ಮನೆ ಇರ್ಬೇಕು, ಮುಳೆ ಮುರಿವ ನೋಡಿಕೋ. ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ. ಭಯ ಭೀತಿ ಗೊತ್ತೇ ಇಲ್ಲ, ಯಾರೇ ಬಂದ್ರು ಬಿಂದಾಸ್, ಹಿಕಾಬುಗಾರು ಟೈಮ್ ಪಾಸ್.